ಒಂದು ಇಂತಹ ನಡೆಗೆ ಭಾರತೀಯ ಜನತಾ ಪಕ್ಷ ಯಾವ ರೀತಿ ತಕ್ಷಣಕ್ಕೆ ತೀರ್ಮಾನವನ್ನು ತಗೊಳ್ಳುತ್ತೆ ಅನ್ನೋದು ಇನ್ನು ಗೊತ್ತಾಗಿದೆ. ಇನ್ನು ಮುಂದೆ ರಾಜ್ಯ ಸರ್ಕಾರ ಇಂತಹ ಹುಚ್ಚಾಟದ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಇನ್ನೊಬ್ಬರ ಯಾರನ್ನೋ ತುಷ್ಟೀಕರಣಗೊಳಿಸೋದಕ್ಕಾಗಿ, ಯಾರನ್ನೋ ಒಬ್ಬರನ್ನ ಸಂತೃಪ್ತಿಗೊಳಿಸೋದಕ್ಕಾಗಿ ಇನ್ನೊಂದು ಸಮುದಾಯದ ಮೇಲೆ ದ್ವೇಷದ ರಾಜಕಾರಣ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಇದು ಹೇಳ್ತಾ ಇದ್ದೀನಿ. ಮುಗಿಸ್ಬಿಡ್ತೀನಿ. ಎರಡನೇದು, ಕರ್ನಾಟಕದಲ್ಲಿ ತೀವ್ರವಾದಂತಹ ಬರ ಬಂದಿದೆ. ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಕುಡಿಯುವ ನೀರಿನ ಹಾಹಾಕಾರ, ದನಗಳಿಗೆ ಮೇವಿನ ಕೊರತೆ, ಇಂತಹ ಹಲವಾರು ಸಮಸ್ಯೆಗಳು ಇದ್ದಾಗಲೂ ಕೂಡ ನಿನ್ನೆ ಕೇವಲ 105 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಿ ಈ ಸರ್ಕಾರ ಹೇಳ್ಕೊಂಡಿದೆ. 225 ತಾಲೂಕುಗಳಿಗೆ, ಅಂದರೆ ಸರಾಸರಿ ಒಂದು ತಾಲೂಕಿಗೆ, ಇಡೀ ತಾಲೂಕಿಗೆ ಬರ ನಿರ್ವಹಣೆಗೆ ಈ ಸರ್ಕಾರದ ಯೋಗ್ಯತೆ 4.5 ಲಕ್ಷ ರೂಪಾಯಿ. 3 ಬೋರ್ವೆಲ್ ಹೊಡೆದ್ರೆ ಇಡೀ ತಾಲೂಕಿನ ಬರನೇ ನಿರ್ವಹಣೆ ಆಯಿತು ಅಂತ ಹೇಳಿ ಈ ಸರ್ಕಾರ ತಿಳ್ಕೊಂಡ ಹಾಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಒಂದು ಮನೆ ಪ್ರವಾಹದಿಂದ ಹಾನಿಗೆ ಒಳಗಾದರೆ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು. ಕೇಂದ್ರ ಸರ್ಕಾರವನ್ನ ಕಾಯ್ತಾ ಕೂತಿರಲಿಲ್ಲ. ರಾಜ್ಯ ಸರ್ಕಾರ NDRF ಗೈಡ್ಲೈನ್ಸನ್ನು ಡಬಲ್ ಕೊಟ್ಟಿತ್ತು. ಒಣ ಬೇಸಾಯಕ್ಕೆ 6,000ಕ್ಕೆ ಬದಲಾಗಿ 12,000, ನೀರಾವರಿ ಬೆಳೆಗೆ 25,000, ತೋಟಗಾರಿಕೆ ಬೆಳೆಗೆ 30,000 ಕೊಟ್ಟಿತ್ತು. ಇದು ರಾಜ್ಯ ಬಜೆಟ್ನಿಂದನೇ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಬಿಡುಗಡೆ ಮಾಡಿದ್ರು. ಈ ಹೇಡಿ ಸರ್ಕಾರ, ಈ ರೈತ ವಿರೋಧಿ ಸರ್ಕಾರ ಕೇವಲ ಒಡೆದು ಆಳುವ ನೀತಿಯನ್ನು ಪಾಲಿಸುವಂತೆ ನನ್ನ ಧರ್ಮ ಅಂತ ಹೇಳಿ ತಿಳ್ಕೊಂಡಿರುವಂತಹ ಸರ್ಕಾರ ರೈತರ ನೆರವಿಗೆ ಇಲ್ಲಿಯವರೆಗೆ ಬಂದಿಲ್ಲ. ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಅಂದರೆ ಈ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡಿಲ್ಲ. ರೈತರಿಗೆ ಬಿಡುಗಡೆ ಮಾಡಲಿಕ್ಕೆ ಈ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಹಾಗಾಗಿ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಇನ್ನೊಂದು ಕೇಂದ್ರದ ಕಡೆ ಬೆಟ್ಟು ಮಾಡುವಂಥದ್ದು, ಇನ್ನೊಬ್ಬರ ಕಡೆ ತೋರಿಸುವಂಥದ್ದು ನಿಲ್ಲಿಸಬೇಕು. ಕರ್ನಾಟಕ ಸ್ವತಂತ್ರ ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಅಲ್ಲ. ಸಿದ್ದರಾಮಯ್ಯನವರಿಗೆ ಇನ್ನೊಂದು ಸಾರಿ ನೆನಪು ಮಾಡಿಕೊಡ್ತಾನೆ, ನೀವು ಈ ರಾಜ್ಯದ ಮುಖ್ಯಮಂತ್ರಿ, ನೀವು ಲೆಫ್ಟಿನೆಂಟ್ ಗವರ್ನರ್ ಅಲ್ಲ, ನೀವು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಬೇಕು. ತಾನು ತನ್ನ ಖಜಾನೆಯಿಂದ ಈ ರಾಜ್ಯರ ನೆರವಿಗೆ ಬರಬೇಕಾಗಿದ್ದು ಜೀವಂತ ಇರುವಂತಹ ಸರ್ಕಾರದ ಜವಾಬ್ದಾರಿ, ಹೃದಯ ಇರುವಂತಹ ಸರ್ಕಾರದ ಜವಾಬ್ದಾರಿ, ಮನುಷ್ಯತ್ವ ಇರುವಂತಹ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಕೇಂದ್ರದ ಕಡೆ ಬೆಟ್ಟು ಮಾಡಿಸೋದನ್ನು ಬಿಟ್ಟು ಹಿಂದೆ ಬೊಮ್ಮಾಯಿಯವರು ಏನು ಮಾಡಿದ್ರು, ಯಡಿಯೂರಪ್ಪನವರು ಏನು ಮಾಡಿದ್ರು, ಆ ಕೆಲಸವನ್ನು ಮಾಡುವಂತಹ ಎದೆಗಾರಿಕೆಯನ್ನು ತೋರಿಸಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.